ಶಿವನು ಚಾಣಕ್ಯನ ಜನಗಮನು ಹೇಮ ಹೇಮ ಎಂದರೆ ಬಂಗಾರವೆಂದಂತೆ ಅರ್ಥ. ಜಗಮಗ ಬಂಗಾರದ ಸೀರೆ ಒಟ್ಟ ಕೆರೆಮೆರೆಯಲ್ಲಿ ನಿಂತು ಶೋಭಿಸುತ್ತಿರುವಳು ಹೇಮ. ಹೇಮ ಸುವರ್ಣ ಸುಂದರ ಸರದಾರ ನಾನಾಗದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮಿಂಡ, ಬಂಡ ರಂಡೆಯರ ಗಂಡ, ತಲೆ ಕೆಟ್ಟ ಹುಲಿ ನರನಾಗನೇ ಅಲ್ಲ. ಇಂದು ಶ್ರಾವಣ ಸೋಮವಾರ ಶ್ರೀ ಸಂಗಮೇಶ್ವರ ದರ್ಶನಕ್ಕಂತೂ ಆ ಹೇಮ ಬಂದರ ಬರುವುದು. ಓಹೋ, ನಾ ಬಯಸಿದ ಹಕ್ಕಿ ನನ್ನ ಪಕ್ಕನೇ ಬರುತ್ತಿದೆ. ಬರಲಿ ಬರಲಿ. ಜಯ ಸಿಂಹ ನಿಲ್ಲು ಹೇಮ ನಿಲ್ಲು. ಯಾರು ಯಾರು? ಸುತ್ತು ಹತ್ತು ಹಳ್ಳಿಗೆ ಗರ್ಭ ಶ್ರೀಮಂತ ನರನಾಗ ಅಂತ. ಓಹೋ, ಶ್ರೀಮಂತ ನರನಾಗವರು ನನ್ನನ್ನು ನಿಲ್ಲಿಸಿದ ಕಾರಣ ಬಂಜ ಎಂಬ ಭವನದಲ್ಲಿ ಬಳಲುತ್ತಿರುವ ನಿನ್ನ ಬಾಳಿಗೆ ಮಗ ಎಂಬವರ ಕರೆಣಿಸಲು ಬಂದಿದ್ದೇನೆ ನಿನ್ನ ಪಾಲಿನ ಪರಮಾತ್ಮನಾಗೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಅನ್ನುವಾನು ಮಾಡಬೇಡ ಹೇಮ. ನಿನ್ನ ಗಂಡನ ಕೈಯಲ್ಲಿ ಉದರದ ಒಂದೇ ಒಂದು ಮಗು ಕೊಡದಿರುವ ಷಂಡನಾಗಿದ್ದಾನೆ. ಅದಕ್ಕೆ ನಿನ್ನೊಂದಿಗೆ ಮಧು ಮಂಚ ಹಂಚಿಕೊಂಡು ನನ್ನ ಪ್ರತಿರೂಪದ ಬಿಂಬ ನಿನ್ನ ಮಗನ ರೂಪದಲ್ಲಿ ಕಾಣಲು ಬಂದಿದ್ದೇನೆ. ನರನಾಗ, ಸ್ವಲ್ಪ ನಾಲಿಗೆನ ಬಿಗಿ ಹಿಡಿದು ಮಾತಾಡು. ನಾನು ದೇವರಿಗೆ ಹೊಡ್ತಾ ಇದ್ದೀನಿ, ಸುಮ್ಮನೆ ನನಗೆ ದಾರಿ ಬಿಡು. ದೇವರು ಕಣ್ಣಿಗೆ ಕಾಣುವ ದೇವರಿಗೆ ಸುಳ್ಳು ಪೂಜೆ ಪುನಸ್ಕಾರ ಮಾಡುವುದು ಬೆಟ್ಟ. ಕಣ್ಣೆದುರು ನಿಂತ ಈ ನರನಾಗ ಎಂಬ ದೇವ ಮಾನವನಿಗೆ ಅರ್ಪಿಸಿ ಬಿಡು ನಿನ್ನ ಶೀಲ ಎಂಬ ಭಕ್ತಿ. ನರನಾಗ, ಈ ವಿಷಯದ ಸಂಗತಿ ಏನಾದ್ರೂ ನನ್ನ ಗಂಡನಿಗಾಗ್ಲಿ ನನ್ನ ಮೈದುನಿಗಾಗ್ಲಿ ತಿಳಿದಿದ್ದೆ ಆದ್ರೆ ನಿನ್ನ ಮಾತು ಸುಮ್ಮನೆ ಬಿಡದಲ್ವೋ. ಈ ನಿನ್ನ ರುಂಡವನ್ನೇ ಚೆಂಡಾಡಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಡ್ತಾನೆ. ಗೂಡು ಹೊಡೆದ ಗರುಡನಾಗಿ ನನ್ನ ಮೈದುನ. ಗುಡುಗ ಹೊಡೆದ ಗರುಡ. ಲೇ ಹೇಮ, ನನ್ನ ಸೇಡೆಂಬ ಬಂಡೆಯ ಹೊಡೆತಕ್ಕೋ ಅದೆಷ್ಟೋ ಗರುಡುಗಳ ಸಿಕ್ಕು ಬರುಡು ಹೊಡೆದು ಹೋಗಿದ್ದಾವೆ ಈ ಅಡಿಯಲ್ಲಿ. ನೋಡು ಹೇಮ, ಮಾತಿಗೆ ಮಾತು ಬೆಳೆಸಿ ನನ್ನ ಸಮಯ ಹಾಳು ಮಾಡಬೇಡ. ಬಾರೆ ಬೇಗ ಬಾ. ದೂರ ಸದ್ದು ನಿಂತು ಮಾತನಾಡೋ ದುರಾತ್ಮ. ನನ್ನನ್ನ ಮುಟ್ಲಿಕ್ಕೆ ಬಂದ್ರೆ ಸುಟ್ಟು ಬೂದಿಯಾಗಿ ಹೋಗುವೆ. ಎಚ್ಚರ 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 ಎನ್ನುವ ಹೆಣ್ಣುಗಳನ್ನು ಕಂಡ್ರೆ ನನಗೆ ಬಹಳ ಮೆಚ್ಚುಗೆ. ನೋಡು ಹೇಮ, ನನ್ನ ಬಾಹುಬಂಧನಲ್ಲಿ ನೀ ಒಪ್ಪಿ ಅಪ್ಪುವುದಾದ್ರೆ ಇಡೀ ನನ್ನ ಸಂಪತ್ತು ನಿನ್ನ ಎತ್ತರಕ್ಕೆ ಒಟ್ಟುವೆ. ಏನಂತೀಯ? ಲೋ ಶ್ರೀಮಂತ ನರನಾಗ, ಆ ನಿನ್ನ ಶ್ರೀಮಂತ ನಾ ಮೆಟ್ಟಿ ಬಿಟ್ಟು ಹರಕು ಚಪ್ಪಲಿಯ ಸಮಾನ. ಗೆಲೋ ಶ್ರೀಮಂತ, ನಾನೇ ನಿನಗೆ 2 ಎಕರೆ ಬಳುವಳಿಯಾಗಿ ಕೊಡ್ತೀನಿ. ನಿನ್ನ ತಂಗಿ ಇದ್ದಾಳಲ್ಲ ಸೊಕ್ಕಿನ ಸೂಳೆ, ಗಂಗಾ ಮಾತೆಯಷ್ಟೇ ಪವಿತ್ರವಾದ ನನ್ನ ತಾಯಿ ನನ್ನ ತಂಗಿಗೆ 2 ಎಕರೆ, ಅದು ಅವಳು ಮೆಟ್ಟುವ ಎಕ್ಕಡಕ್ಕೆ ಸಾಲದು. ಲೇ ಹೇಮ, ಈ ಶ್ರೀಮಂತನ ಸರ್ಪಕ್ಕೆ ಬಲಿ ಸೆರಗಾಸು.
ಇಲ್ಲವಾದರೆ ಬಲಾತ್ಕಾರಕ್ಕೆ ಬಲಿಯಾಗುವೆ. ಏಯ್, ಕೈ ಬಿಡೋ ಪಾಪಿ. ಹೆಣ್ಣು ಬಲಿದ್ರೆ ನಾರಿ, ಮುನಿದ್ರೆ ಮಹಾಮಾರಿ. ತ್ರೈತಾಯುಗದ ರಾಮಾಯಣದಲ್ಲಿ ದುಷ್ಟ ರಾವಣ ಸೀತಾ ಮಾತೆಯನ್ನ ಕೆಣಕಿದ್ದಕ್ಕೆ ತನ್ನ ಘಟವನ್ನೇ ಕಳೆದುಕೊಂಡ. ಇಂದು ನನ್ನನ್ನ ಕೆಣಕಲು ನೀನು ಬಂದಿದ್ದೆ ಆದ್ರೆ ನಾನು ಚಂಡಿ ಚಾಮುಂಡಿ ಆಗಬೇಕಾಗುತ್ತೆ. ಚಂಡಿ ಚಾಮುಂಡಿ ಲೇ ಹೇಮಾ, ನಾನೇ ಚಂಡಿ ಚಾಮುಂಡಿ ಎಂದು ಹಾರಾಡಿದೆ ಎಷ್ಟೋ ಹೆಣ್ಣುಗಳನ್ನು. ಅವರ ಮಿಂಡನಾಗಿದ್ದಾನೆ ಈ ಗಂಡುಗಲಿ ನರನಾಗ. ಹೇಮಾ, ನನ್ನ ಬಾಹು ಬಂಧನದಲ್ಲಿ ನನ್ನ ಕಾಮದ ಪಿತ್ತ ನೆತ್ತಿಗೇರಿಸಬೇಡ. ಬಾರೇ, ಬೇಗ ಬಾ. ಅಯ್ಯೋ ತಾಯಿ ದುರ್ಗಾ ಮಾತೆ, ಈ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಭಕ್ತರ ಶೀಲಹರಣವಾಗುವುದನ್ನು ನೋಡಿ ಸುಮ್ಮನೆ ಕುಳಿತಿರುವೇನು ತಾಯಿ. ಬೇಗ ಬಂದು ನನ್ನನ್ನು ಕಾಪಾಡು ತಾಯಿ, ನನ್ನನ್ನು ಕಾಪಾಡು ತಾಯಿ. ಎಲ್ಲಿರುವಳು ನಿನ್ನ ತಾಯಿ? ಕಲ್ಲಿನ ಕೋಳಿಯಾಗಿ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾಳೆ ಆ ನಿನ್ನ ತಾಯಿ. ಇದು ಕಲಿಯುಗ. ನಮ್ಮಂತ ಕಿರಾತಕರು ಕೋಮ ಕ್ರೀಡೆಯಾಡುತ್ತಿರುವಾಗ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾಳೆ ನಿನ್ನ ಕಲ್ಲಿನ ತಾಯಿ. ಬಾಹ್ಯಮ ನನ್ನ ಬಾಹು. ಏನೋ ನರನಾಗ, ಆ ತಾಯಿ ಇವತ್ತು ಸುಮ್ಮನೆ ಕುಳಿತಿರ್ಬೋದು ನಿಜ, ಆದ್ರೆ ಇವತ್ತು ನೀನೇನಾದ್ರೂ ನನ್ನನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಮುಂದಾಗಿದ್ದೆ ಆದ್ರೆ ಮುಂದೆ ಕುಂತ ಸಮಾಜದ ತಾಯಿದ್ರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲವೋ. ಎದ್ದು ಬಂದು ಎದೆಗೆ ಒದ್ದು ನಿಲ್ತಾರೆ. ಸಮಾಜ ಹೇಮಾ, ಇದೊಂದು ಮೂರ್ಖರ ಸಮಾಜ. ಈ ಸಮಾಜದಲ್ಲಿ ಅದೆಂತ ತಾಯಿಯಂದರು ಮರೆ ಮೋಚಿ ಕುಳಿತಿದ್ದಾರೆ ಗೊತ್ತಾ? ಹೇಳುತ್ತೇನೆ ಕೇಳು. ಮೈದುನವೆಂದರೆ ಮಗನ ಸಮಾನ. ಅಂತ ಮೈದುನನೊಂದಿಗೆ ಮಧ್ಯರಾತ್ರಿ ಮನೆಗೆ ಬರುವ ಹೇಸಿಯನ್ನುಗಳಷ್ಟಿಲ್ಲ ಈ ನಿನ್ನ ಹೋಳು ಸಮಾಜದಲ್ಲೇ. ಮಗನ ಸ್ನೇಹಿತ ಸಲಿಗೆಯಿಂದ ಮನೆಗೆ ಕರೆಯಿಸಿ ತೆರೆ ಮರೆಗೆ ಕರೆದು ಮುತ್ತಿನ ಮಡಿಲಲ್ಲಿ ಮನೆಗೆ ಬರುವ ಹೇಸಿ ಹಣ್ಣುಗಳಷ್ಟಿಲ್ಲ ಈ ನಿನ್ನ ಹೋಳು ಸಮಾಜದಲ್ಲಿ. ಮಾಂಗಲ್ಯ ಕಟ್ಟಿದ ಮಗಳ ಗಂಡನೊಂದಿಗೆ ಮಧು ಮಂಚ ಹಂಚಿಕೊಂಡು ಹೇಸಿ ತಾಯಂದ್ರಷ್ಟಿಲ್ಲ ಈ ನಿನ್ನ ಹೋಳು ಪ್ರಪಂಚದಲ್ಲಿ. ಕೆಲೆಯಲ್ಲಿ ಕೂದಲು ಬಿಳಿಯಾದರು 18 ತರುಣನೊಂದಿಗೆ ಗೋಡೆ ತೀಟ ತೀರಿಸಿಕೊಂಡು ಹೇಸಿತಾ ಎಂದ್ರಷ್ಟಿಲ್ಲ ಈ ನಿನ್ನ ಹಾಳು ಭೂಮಿಯಲ್ಲಿ. ಏನೋ ಅರಿಯದ ಹೆತ್ತ ಮಗನಿಂದ ಮೆಚ್ಚಿದ ಮಿಂಡನನ್ನು ಮನೆಗೆ ಕರೆಹಿಸಿ ಆ ಮಗನಿಂದ ಮನೆಯ ಬಾಗಿಲ ಕಾಯಿಲು ಹಚ್ಚಿದ ಹೇಸಿತಾ ಎಂದ್ರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹೇಮ, ಎಷ್ಟು ಹಾಡಿ ಹೊಗಳಿದ್ರು ಮುಗಿಯಲಾರದು ನಿನ್ನ ತಾಯಂದ್ರೆ ಚರಿತ್ರೆ. ಸಾಕಾ ಇನ್ನು ಬೇಕಾ? ಕಾಮಂದ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ಅವಳು ಕೂಡ 10 ಜನರಿಗೆ ಸರಕ ಹಾಸಿ ಸೂಳೆ. ಗಂಗಾ ಮಾತೆಯಷ್ಟ ಪವಿತ್ರವಾದ ನನ್ನ ತಾಯಿಗೆ ಗಂಡ ಕಂಡವರಿಗೆ ಹೋಲಿಸಿದೆಯಾ? ಇಂದು ತೊಡೆ ಏರಿ ಕಚ್ಚಿ ಬಿಸ ಲೇಪಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಮುಗೀತು ನಿನ್ನ ಶೀಲದ ಕತೆ. ಲೇ, ಕೈ ಬಿಡುವ ಹೆಣ್ಣು ಮಗಳನ್ನು. ನನ್ನ ಸರಸ ಸಲ್ಲೋಪದಲ್ಲಿ ಅಡ್ಡೈಸಿ ಬಂದ ನೇನ್ ಯಾರ್ಲೇ? ಯಾರು? ಮುತ್ತೈದೆಯರಿಗೆ ಮಗ, ಹರಿಸುವ ತಂಗಿಯರಿಗೆ ಪ್ರೀತಿ ಅನ್ನ,
ಕಾಮದ ಕೃತ್ಯಕ್ಕೆ ಕೈ ಹಾಕಿರುವ ನಿನ್ನ ಪಾಲಿನ ಧರ್ಮ ಯಮ ಧರ್ಮ. ಯಮ ಧರ್ಮ ಶಿವಲೋಕದಲ್ಲಿ ಕೋಣದ ಮೇಲೆ ಸಂಚಾರ ಮಾಡುವುದು ಬಿಟ್ಟು ಈ ಭೂಲೋಕದಲ್ಲಿ ಪಾದಯಾತ್ರೆ ಮಾಡಲು ಬಂದಿರುವೆಯಾ? ಶಿವಲೋಕದಲ್ಲಿ ಆ ಯಮ ಧರ್ಮ, ಈ ಭೂಲೋಕದಲ್ಲಿ ಗರುಡನ ಯಮ ಧರ್ಮ. ಅಂದ್ರೆ ಅಬಲರ ಮೇಲೆ ಅತ್ಯಾಚಾರ ಮಾಡಲು ಬಂದ ನಿನ್ನಂತ ಬಂಡರನ್ನು ಬಗ್ಗು ಬಡಿಯಲು ಬಂದ ಗಂಡೆದೆ ಗರುಡ. ಲೇ ಗರುಡ, ಲೇ ಇನ್ನೊಂದು ಸಾರಿ ಈ ಗರುಡನಿಗೆ ಲೇ ಎಂದು ಉಚ್ಚರಿಸಿದರೆ ನಿನ್ನ ಉಸಿರು ನಿಲ್ಲಿಸಿ ನಿನ್ನ ಹೆಣವನ್ನು ಹರಿಶ್ಚಂದ್ರ ಘಾಟಿಗೆ ಕಳಿಸಿಕೊಡೋನು ಈ ಗರುಡ. ಉಸಿರು ಲೇ ಗರುಡ, ಈ ನರನಾಗನ ಹೆಸರು ಕೇಳಿದರೆ ಪರಸ್ತ್ರೀಯರು ಬಸರಿಯಾಗವರು. ಅಂತದ್ರಲ್ಲಿ ಈ ನರನಾಗನ ಉಸಿರು ನಿಲ್ಲಿಸುತ್ತೇನೆಂದು ಹೇಳ್ತಿರುವೆಯಾ? ಇದನ್ನೆಲ್ಲ ಅರಿತು ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ನರನಾಗ. ನನ್ನ ತಲವಾರಿನಿಂದ ನಿನ್ನ ತಲೆ ಕತ್ತರಿಸಿ ನಿನ್ನ ರಕ್ತವನ್ನು ಈ ಭೂತಾಯಿಗೆ ರಕ್ತಾಭಿಷೇಕ ಮಾಡಲು ಬಂದಿದ್ದೇನೆ. ರಕ್ತ ಏ ಗರುಡ, ರಕ್ತವೆಂದರೆ ಮೋರಿಯಲ್ಲಿ ಹರಿಯುವ ನೀರೆಂದು ಅರಿತಿರುವೆಯಾ? ಇದನ್ನೆಲ್ಲ ಈ ನರ ರೂಪದ ಗಾಯಗೊಂಡ ಘಟ ಸರ್ಪವನ್ನು ತಟ್ಟಿ ಎಬ್ಬಿಸಿದರೆ ಸಾವು ಖಚಿತ ಮಗನೇ ನಿನಗೆ. ಘಟ ಸರ್ಪ ಕಚ್ಚಿಕೊಳ್ಳುತ್ತೇನೆಂದು ಹೇಳುತ್ತಿರುವ ನಿನ್ನಂತ ವಿಷ ಸರ್ಪಗಳನ್ನು ಕಟ್ಟಿದ ಕೆಟ್ಟದ ಉತ್ತದ ಕೋಟೆಯನ್ನು ಒಡೆದು ಇಡೀ ಸರ್ಪಗಳ ವಂಶವನ್ನೇ ಸರ್ವನಾಶ ಮಾಡಲು ಸಿಡಿದು ಸಿದ್ಧನಾಗಿ ಬಂದಿದ್ದಾನೆ. ಗುಡುಗು ಹೊಡೆದ ಗರುಡನಾಗಿ. ಗುಡುಗು ಹೊಡೆದ ಗರುಡ, ಗರುಡ ಗರುಡ ನಾನೆಂದು ಹಾರ್ಯಾಡಿ ಬಂದ್ರೆ ನನ್ನ ಸೇಡಿನ ಕಿಡಿಲಿಗೆ ಸಿಕ್ಕು ಸುಡಗೋಡು ಸೇರುವುದು ನನ್ನ ವಜ್ರ ಮುಷ್ಟಿಯಲ್ಲೇ. ಸುಡಗಾಡು. ಲೇ ನರನಾಗ, ಸತ್ತು ಸುಡುಗಾಡು ಸೇರಲು ನನ್ನೇನು ಶಾಂಡನೆಂದುತ್ತಿದ್ರು ಯಾ ಮಗನೇ. ಆ ನಿನ್ನ ವಜ್ರ ಮುಷ್ಟಿಯನ್ನೇ ನನ್ನ ಕೈಯಿಂದ ಗುದ್ದಿ ಹೊಡೆದು ಪುಡಿ ಪುಡಿ ಮಾಡುವನು ಈ ಬೇರುಣ್ಣ ಗಂಡ ಗರುಡ. ಗಂಡ ಬೇರುಡ ಗಂಡು ಎಂದು ಓಡಿ ಬಂದರೆ ನಿಂತ ಸ್ಥಳದಲ್ಲಿ ಸಮಾಧಿ ಮಾಡಿಬಿಡುವೆ ನಿನ್ನ ಕೊಬ್ಬಿದ ದೇಹ. ಸಮಾಧಿ ಸಮಾಧಿ ಮಾಡಲು ನನ್ನೇನು ಹೋಲ ಕುಡಿವಾಸ ಗೂಸುನೆಂದುತ್ತಿರುವ ಯಾ ಮಗನೇ. ನಿಮ್ಮಂತ ಅಂತಕರ ಅಂತ್ಯಕ್ಕಾಗಿ ಅವಶೇಷದಿಂದ ಅವತಾರ ಎತ್ತಿ ಬಂದಿದ್ದಾನೆ ಗಿರಿ ಗಗನದ ಗರುಡ. ಅಂತ್ಯ ಅಂತ್ಯ ಅಂದರೆ ಕೇಳದ ತಕ್ಷಣ ಕೊಡಕ್ಕೆ ಕಂತೆ ಹಣ ಅಲ್ಲ, ಇದು ದೈತ್ಯ ದೇಹ. ಏ ಗರುಡ, ಅಂತ್ಯ ಕಾಣಲು ನಿನಗೋ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೋ ಸಾಧ್ಯವಿಲ್ಲ. ಲೇ ನರನಾಗ, ಸತ್ತು ಹೋದ ಎತ್ತಪ್ಪನ ಸಂಗತಿ ಎತ್ತಿ ಹೆಚ್ಚಿಸಿದೆಯಾ? ನನ್ನಂತರಾದ ಅಗ್ನಿ ಪರ್ವತದ ಕಿಡಿಯನ್ನು ಲೇ ಎಳೆ ಎತ್ತಿ ನಿಂತ ಕಾಳಿಂಗ ಸರ್ಪವನ್ನೇ ಕೋಲಡಿಯಲ್ಲಿ ಮೆಟ್ಟಿನೆಲ್ಲ ಬಲ್ಲೆ, ಉಕ್ಕುವ ಜಲಪ್ರಳಯವನ್ನೇ ಮುಷ್ಟಿಯಲ್ಲಿ ತಡೆ ಹಿಡಿಯಬಲ್ಲೆ. ಎಂದು ಶೇಖರಿಸಿ ಗುಡುಗು ಸಿಡಿಲು ಬರೆದು ಬೆಂಕಿ ಮಳೆಯನ್ನೇ ಗೈಯಬಲ್ಲೆ. ಈ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿ ಹಿಡಿದು ಬುಗುರಿ ಅಂತ ಆಟವಾಡಿಸಬಲ್ಲೆ. ಅರ್ಥವಾಯ್ತಾ ಈ ಗರುಡನ ಪವರ್? ಗರುಡ, ಇದರ ಸೇಡು ಹೇಗೆ ತೀರಿಸಿಕೊಳ್ಳಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತ. ಬರ್ತೇನೆ. ಲೂಟಿ ಮಾಡಿದರೆ ಇಡೀ ಭಂಡಾರವನ್ನೇ
ಆ ಪಾಪಿಯಿಂದ ನನ್ನನ್ನು ಕಾಪಾಡಿದ್ದಕ್ಕೆ ನಿನಗೆ ತುಂಬಾ ಧನ್ಯವಾದಗಳಪ್ಪ. ಒಂದು ಹೆಣ್ಣನ್ನು ಕಾಪಾಡುವುದು ಒಂದು ಗಂಡಿನ ಕರ್ತವ್ಯ. ಆ ದೇವರು ನಿನ್ನ ಹೀಗೆ ಸುಖವಾಗಿಟ್ಟಿಲ್ಲಪ್ಪ. ನಾನಿನ್ನು ಬರ್ತೀನಿ. ಆಯ್ತಮ್ಮ, ಹೋಗಿವ. ಅತ್ಯಾಚಾರ ಅದು ಈ ದೇವ ಮಂದಿರದಲ್ಲಿ. ಇದನ್ನು ನೋಡಿದರೆ ನನಗೆ ನಗು ಬರ್ತಾ ಇದೆ. ಯಾಕೆ ಗೊತ್ತಾ? ಭಕ್ತರು ಭಕ್ತಿಯಿಂದ ಬಂದು ಬೇಡಿಕೊಳ್ಳಬೇಕಾದ್ರೆ ಬಲಾತ್ಕಾರ ಮಾಡಲು ಬಂಡ ಗಂಡಸರು ಬಂದರು. ಅದನ್ನು ತಡೆಯಲು ಆ ಭಗವಂತನಿಂದಲೂ ಸಾಧ್ಯವಿಲ್ಲ. ಎಲ್ಲಿರುವನು ದೇವರು? ಇಲ್ಲ ಇಲ್ಲ ಇಲ್ಲ, ದೇವರು ಇಲ್ಲವೇ ಇಲ್ಲ. ಕಲ್ಲು ಮೂರ್ತಿ. ಬರುತ್ತಿದೆ ಕಾಲ, ಬರುತ್ತಿದೆ ಕಾಲ, ಮುಗಿಯದು ನಿನ್ನ ಮೋಸದ ಜಾಲ. ದೇಶ ಮಕ್ಕಳ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ. ಎಚ್ಚರಿಕೆ ಮಾನವ, ಎಚ್ಚರಿಕೆ ಎಚ್ಚರಿಕೆ ಮಾನವ, ಎಚ್ಚರಿಕೆ. ಗರುಡ, ಏ ಗರುಡ, ಯಾರು ನೀನು? ಈ ಗಂಡದ ಗರುಡನ ಮನೆಗೆ ಬಂದು ಗರುಡ ಎಂದು ಹೆಸರಿಟ್ಟು ವ್ಯಕ್ತಿ ಯಾರು ನೀನು? ಯಾರು? ಗರುಡನಾದರೇನು, ಗಂಡು ಗಲಿಯಾದರೇನು? ನನ್ನ ಇತಿಹಾಸದಲ್ಲಿ ಇದೆಲ್ಲ ಶೂನ್ಯ. ಇದೇ ಗರುಡ, ಇದೇ ವಿಷಕಂಠನ ಕ್ಯಾರೆಕ್ಟರ್. ಲೇ ವಿಷಕಂಠ, ಈ ಗರುಡನ ಮನೆಗೆ ಬಂದ ವಿಷಯವೇನೆಂದು ತಿಳಿಸು. ವಿಷಯ ಮೊನ್ನೆ ರಾತ್ರಿ ಈ ಊರಿನ ಗರ್ಭ ಶ್ರೀಮಂತನಾದ ನರನಾಗನ ಮನೆಯಲ್ಲಿ ಕೋಟಿ ಗಂಟೆ ಬೆಲೆ ಬಾಳುವ ವಸ್ತುಗಳನ್ನು ಲೂಟಿ ಮಾಡಿಕೊಂಡು ಬಂದಿರುವೆ ಅಲ್ಲ, ಅದೇ ವಿಷಯ. ಲೂಟಿ? ಲೇ ವಿಷಕಂಠ, ನಾನೇ ಲೂಟಿ ಮಾಡಿದೆನೆಂದು ಯಾರು ಹೇಳಿದರು? ಯಾರು? ನಿನ್ನ ಏ ಗರುಡ, ನಿನ್ನಾದ ವಿಷಕಂಠನ ಮುಂದೆ ಏನು ನಡೆಯುವುದಿಲ್ಲ. ಇವಾಗ ನಿನ್ನ ಮೇಲೆ ಕಂಪ್ಲೇಂಟ್ ಅನ್ನು ಮಾಡಿದ್ದೇವೆ. ಸುಮ್ಮನೆ ಹಣ ಕೊಟ್ಟರೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಏನಂತೀಯ? ಕಂಪ್ಲೇಂಟ್? ಏ ವಿಷಕಂಠ, ಕಂಪ್ಲೇಂಟ್ ಕೊಟ್ಟರು ಅರೆಸ್ಟ್ ಮಾಡುವ ತಾಕತ್ತು ಅದ್ಯಾವ ಆಫೀಸರ್ಗಿಲ್ಲ ಈ ಜಗದಲ್ಲಿ. ತಾಕತ್? ಏ ಗರುಡ, ಸುಮ್ಮನೆ ಹಣ ಕೊಡು. ಇಲ್ಲವಾದರೆ ಈ ಕಂಠನ ತಾಕತ್ತು ಎಂತದನ್ನೋದು ನಿನಗೆ ಗೊತ್ತಾಗುತ್ತದೆ. ಅರ್ಥವಾಯಿತಾ? ಅರ್ಥ? ಏ ವಿಷಕಂಠ,
ಅರ್ಥ ಅನರ್ಥದ ಮಾತು ನನ್ನ ಮುಂದೆ ಎತ್ತಬೇಡ. ಎತ್ತಿದ್ದೆ ಆದರೆ ಅದರ ವ್ಯತ್ಯ ಅನುಭವಿಸುವುದು ಕಟ್ಟಿಟ್ಟ ಬುತ್ತಿ. ಅದು ಈ ಗರುಡನ ಕೈಯಿಂದ ಅನ್ನೋದು ಮಾತ್ರ ಮರಿಬೇಡ. ಎದ್ದೆ ನೋಡು ಗರುಡ, ಮಾತಿಗೆ ಮಾತ ಬೆಳೆಸಿ ನನ್ನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಬೇಡ. ನಂದು ಕೊಟ್ಟು ಬಿಡು ನಮ್ಮ ಹಣವನ್ನು. ಇಲ್ಲವಾದರೆ ಈ ತುಂಬಿದ ಮನೆಯಲ್ಲಿ ಬೆಳ್ಳವಾದ ನಿನ್ನ ಹೆಣ 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 ಲೇ ವಿಷಕಂಠ, ಹಣ ಹಣ ಎಂದರೆ ಈ ಗರುಡನಿಗೆ ಅದೆಲ್ಲಿಲ್ಲದ ಪ್ರೀತಿ. ಅದೇ ಹಣಕ್ಕಾಗಿ ನಿನ್ನ ಹೆಣ ಕೆಡುವಲು ಏಸುವುದಿಲ್ಲ ಈ ಗಂಡುಗಲಿ ಗರುಡ. ಗಂಡುಗಲಿ ಏ ಗರುಡ, ಗಂಡದೇ ಗರುಡನೆಂದು ಬಂಡರ ರುಂಡವನ್ನು ತುಂಡು ತುಂಡು ಮಾಡಿದ್ದಾನೆ ಈ ವಿಷಕಂಠ. ಸೊಮ್ಮನೆ ಈ ವಿಷಕಂಠನ ತಂಟೆಗೆ ಬಂದು ಸಂಕಷ್ಟದಲ್ಲಿ ಸಿಕ್ಕು ಸತ್ತ ಹೋಗಬೇಡ. ತಂದು ಕೊಟ್ಟು ಬಿಡುವ ನಮ್ಮ ಹಣವನ್ನ. ವಿಷಕಂಠ, ಲೇ ವಿಷಕಂಠ, ನಿಮ್ಮಂತ ವಿಷ ಸರ್ಪಗಳನ್ನು ಸುಟ್ಟು ಭಸ್ಮ ಮಾಡಲು ಋತುಂಗದ ಸೂರ್ಯನುರಿಯಂತೆ ಅಪ್ಪರಿಸಿ ಅಬ್ಬಳಿಗೆ ಬಂದಿದ್ದಾನೆ ಗುಡುಗು ಹೊಡೆದ ಗರುಡನಾಗಿ. ಗುಡುಗು ಹೊಡೆದ ಗರುಡ ಈ ವಿಷಕಂಠನನ್ನು ಸುಟ್ಟ ಭಸ್ಮ ಮಾಡಲು ಅದೆಂದಿಗೂ ಸಾಧ್ಯ ಇಲ್ಲ. ಈಗ ನಾನೇ ಪುಂಡ ಪುರುಷನೆಂದು ಬಂಡರ ರುಂಡವನ್ನು ತುಂಡು ತುಂಡು ಮಾಡಿದ್ದಾನೆ ಈ ವಿಷಕಂಠ. ಲೇ ಮಗನೇ ವಿಷಕಂಠ, ಏನಂದೆ? ನನಗೆ ಚಂಡನೆಂದೆಯಾ? ಈ ಗಂಡುಗಲು ಗರುಡನ ಈ ಗಂಡು ಬೆರುಡನ ಗಂಡ ನನಗೇನು ಗೊತ್ತು? ಗರುಡನಂತೆ ಗರಿಬಿಚ್ಚಿ ಗಗನಕ್ಕೆ ಹಾರಬಲ್ಲೆ. ಸಿಟಿಗೆ ಹೊಡೆದು ಈ ಭೂಮಂಡಲವನ್ನೇ ಇಬ್ಬಾಗ ಮಾಡಬಲ್ಲೆ. ಈ ಭೂಮಿಯನ್ನೇ ಗುದ್ದಿ ಇಬ್ಬಾಗ ಮಾಡಬಲ್ಲೆ. ಈ ನನ್ನ ಗಂಡ ಖಡ್ಗದಿಂದ ಕಲ್ಲು ಬಂಡೆಯನ್ನು ಕಡಿದು ಕಡಲಾಗಿ ಹರಿಸಬಲ್ಲೆ. ಉರಿಯುವ ಸೂರ್ಯನನ್ನೇ ಸುಟ್ಟು ಭಸ್ಮ ಮಾಡಬಲ್ಲೆ. ಅರ್ಥವಾಯ್ತಾ ನನ್ನ ತಾಕತ್ತು? ಪವರ್. ಗರುಡ, ಆ ಹಣವನ್ನು ಹೇಗೆ ವಸೂಲಿ ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತ. ಆದರೆ ಇಂದು ಹೋಗುತ್ತೇನೆ, ಆದರೆ ಹೆದರಿ ಹೋಗುತ್ತೇನೆ ಎಂದು ತಿಳಿಯಬೇಡ. ಮುಂದೆ ಬರುವೆ ಕಾಲಕೋಟದ ವಿಷ ಸರ್ಪನಾಗಿ ವಿಷಕಂಠ ಬಂದೇ ಬರುತ್ತೇನೆ. ಗುಡ್ ಬೈ. ಜಯ ಸಿಂಹ ಬಂದ, ಜಯ ಸಿಂಹ, ಜಯ ಸಿಂಹ. ವಿಷಕಂಠ, ನಿಮ್ಮಂತ ವಿಷ ಸರ್ಪಗಳನ್ನು ಸುಟ್ಟು ಭಸ್ಮ ಮಾಡಲು ಕೊಟ್ಟ ಮಾತು ಇಟ್ಟ ಗುರಿ ಎಂದಿಗೂ ತಪ್ಪಿಲ್ಲ, ತಪ್ಪೋದು ಇಲ್ಲ. ಲೇ ವಿಷಕಂಠ, ಇಂದಿನಿಂದ ಈ ಸದನದಲ್ಲಿ ನಡೆಯುವುದು ನಿನ್ನ ಕದನ. ಈ ಕದನದಲ್ಲಿ ಬರುವುದು ನಿನ್ನ ಕತ್ತಿಗೆ ಆಪತ್ತು. ಬಡವರಿಗೆ ಸೇರುವುದು ಈ ನಿನ್ನ ಸಿರಿ ಸಂಪತ್ತು. ಈ ಗರುಡ ಮಾಡೋದನ್ನೇ ಹೇಳ್ತಾನೆ, ಹೇಳಿದ್ದನ್ನೇ ಮಾಡುತ್ತಾನೆ. ದಟ್ ಈಸ್ ಗರುಡ, ಗಂಡನೆಯ ಗರುಡ. ಜಯ ಸಿಂಹ